ಮಾಡಿಸಿದ್ದಾರೆ. ಡಿ ಕೆ ಸುರೇಶ್ ಅವರು ಚನ್ನಪಟ್ಟಣದಲ್ಲಿ ಜನತಾ ದರ್ಶನ ಮಾಡಿದ್ರು, ಅವಾಗ ಈ ನಿಯಮ ಉಲ್ಲಂಘನೆ ಆಗ್ಲಿಲ್ವಾ ಅಂತ. ಅವರು ಜನತಾ ದರ್ಶನ ಯಾರು ನಡೆಸಲಿ ಬಿಡಿ. ಜನತಾ ದರ್ಶನ ಅಂದ್ರೆ ಜನ ಇಟ್ಕೊಂಡು ಮಾಡ್ಲಿ, ಯಾರು ಬೇಡ ಅಂತ. ಅಧಿಕಾರಿಗಳು ಹೋಗ್ಬಾರ್ದು ಅಂತ ಹೇಳಿ ಸೂಚನೆ. ಅಧಿಕಾರಿಗಳಿಗೆ ಏನೋ ಒಂದು ಮಾಮೂಲಿ ರೆಗ್ಯುಲರ್ ಪ್ರೋಟೋಕಾಲ್ ಏನಿದೆ ಆ ಪ್ರೋಟೋಕಾಲ್ ಇನ್ವೈಟ್ ಮಾಡ್ತಾರೆ. ಹಳ್ಳಿ ತಿರುಗ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಹಳ್ಳಿಗಾರ ತಿರುಗ್ಲಿ, ಯಾರಾದ್ರೂ ನೋಡ್ಲಿ, ಪ್ರೋಟೋಕಾಲ್ ಗೌರವದಿಂದ ಒಬ್ಬ ಮಿನಿಸ್ಟರ್ ನೇಮ್ ಯಾವ ರೀತಿ ರಿಸೀವ್ ಮಾಡಬೇಕು, MP ಯಾವ ರೀತಿ ರಿಸೀವ್ ಮಾಡಬೇಕು ಮಾಡ್ತಾರೆ. ನಾವು ಹೋಗಿ ಡೆಲ್ಲಿಲಿ ಹೋಗ್ಬಿಟ್ಟು ನಾವು ನಮ್ಮ ಪ್ರಿವಿಲೇಜ್ ನ ಎಕ್ಸ್ಟೆಂಡ್ ಮಾಡಕ್ಕಾಗ್ತದ? ಅವ್ರಿಗೆ ನಮ್ಗೇನು ಅವಕಾಶ ಇದೆ ನಮ್ಗೆ ಇರ್ತದೆ, ಅವ್ರ ಅವಕಾಶ ಇದೆ ಅವ್ರ ಅವಕಾಶ ಇದೆ. ಜನಕ್ಕೆ ಹೋಗೋದು ಬೇಡ ಅಂತ ಅವ್ರು ಯಾರು ಬೇಡ ಅಂತ ಹೇಳ್ತಾರೆ. ಅದೆಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ನನಗೆ ಸರ್ಕಾರರು ಜನರಲ್ ಇವೆಲ್ಲ ಏನು ಪ್ರೊಸೀಜರ್ ಇದೆ ಆ ಪ್ರಕಾರ ಆಗ್ತಾ ಇರ್ತದೆ. ಸರ್ ಲೋಕಸಭಾ ಚುನಾವಣೆ ಆದ್ಮೇಲೆ ಸ್ವಲ್ಪ ಕದನ ವಿರಾಮ ಆಗಿತ್ತು, ಈಗ ಮತ್ತೆ ಶುರುವಾಗಿದೆ. ಸಿಡಿ ಫ್ಯಾಕ್ಟರಿ ಈಗ ಮೂಡ ಫ್ಯಾಕ್ಟರಿ ಶುರು ಮಾಡಿದ್ದಾರೆ ಒಬ್ರು ಕಾಂಗ್ರೆಸ್ ನಲ್ಲಿ. ಸಿದ್ದರಾಮಯ್ಯನವ್ರನ್ನ ಕುರ್ಚಿ ಇಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಕವರ್ ಹಾಕಿರೋದೇ ಈ ಕೆಲಸ ಮಾಡ್ತಾ ಇರೋದು ಅಂತ ಆರೋಪ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ನಾನು ನೆನೆಸ್ಕೊಳ್ಳಿಲ್ಲ ಅಂತ ಕೆಲವು ನಿದ್ದೆನೂ ಬರಲ್ಲ, ತಲೆನೂ ಓಡಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.